ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಶ್ರೀ ಜಗಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್, ಶ್ರೀ ಭೀಮಲಿಂಗೇಶ್ವರ ಆಂಗ್ಲ ಮಾಧ್ಯಮ, HPS ನಂದಿಪಲ್ಲಿ ತಾಲೂಕು ಗುರುಮಿಠಕಲ್ 7th ಆನ್ಯುವಲ್ ಡೇ ಸೆಲೆಬ್ರೇಷನ್. ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಿತ್ಯಾನಂದ ಪೂಜಾರಿ ಅಪ್ಪಾಜಿಯವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಯಾಗಿ ವೆಂಕಟೇಶ್ ಸರ್, CEO ಯಾದಗಿರಿ, ತೆಲಂಗಾಣದ ಯುವ ಮುಖಂಡರು ಸತ್ಯಂಪೇಟ ಯಾದವ್, ಭೀಮರೆಡ್ಡಿ ಸರ್, ಸೋಮಶೇಖರ್ ಕರಣಿಗಿ ಇನ್ನಿತರರು ಗಣ್ಯರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಮೆಡಿಕಲ್ ಕಾಲೇಜ್ ಕೂಡ ನಾನು ಕೂಡ ಅಲ್ಲಿ ಚೀಫ್ ಫೈನಾನ್ಸ್ ಆಫೀಸರ್ ಅಂತೇಳಿ ಮತ್ತು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದಿ ಮೆಡಿಕಲ್ ಕಾಲೇಜ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಇದಕ್ಕೆ ಕಾರಣ ನನ್ನ ಒಂದು ತಾತನವರ ಆಶೀರ್ವಾದ ಭಾಳ ಇದೆ. ಸೊ ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ಮಠ ಭಾಳ ಒಳ್ಳೆಯದಿದೆ. ಸೊ ಆ ಮಠದ ಆಶೀರ್ವಾದದಿಂದ ಸಾಕಷ್ಟು ಜನರು ಸಾಕಷ್ಟು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬನಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಅಷ್ಟೇ, ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲ ಪೇರೆಂಟ್ಸ್ಗೂ ಕೂಡ ಅಷ್ಟೇ. ನಿಮ್ಮ ಮಕ್ಕಳಿಗೆ ಮತ್ತೊಮ್ಮೆ ಹೇಳ್ತೀನಿ, ಶಾಲೆ ಯಾವುದೇ ನಿಮಗೆ ಒಂದು ಹೊತ್ತು ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿಮಗೆ ಸಾಲ ಆದರೂ ಪರವಾಗಿಲ್ಲ, ನೀವು ಸಾಲ ಸೂಲ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟೆ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ. ಮಕ್ಕಳಿಗೆ ಎಜುಕೇಷನ್ ಕೊಡಿಸಿದ್ರೆ ನೀವು ಎಲ್ಲನೂ ಕೂಡ ಒಂದು 20 ಎಕರೆ ಹೊಲ ಮಾಡೋದಕ್ಕಿಂತಲೂ ಶ್ರೇಷ್ಠವಾದದ್ದು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು. ನಿಮ್ಮ ಮಕ್ಕಳು ಎಜುಕೇಷನ್ ತೊಗೊಂಡ್ರೆ ಆಫೀಸರ್ ಆಗ್ಬೋದು, ಉನ್ನತ ಹುದ್ದೆಗೆ ಇರ್ಬೋದು, ಉನ್ನತ ಸ್ಥಾನಕ್ಕೆ ಇರ್ಬೋದು. ಏನೂ ಇಲ್ಲ ಅಂದ್ರೂ ಕೂಡ ಅವರು ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆ ಆಗಲು ಎಜುಕೇಷನ್ ಭಾಳ ಮುಖ್ಯ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಗಡಿ ಭಾಗದಲ್ಲಿ ಈ ಎಜುಕೇಷನ್ಗೆ ನೀರಿಳಿಸತಕ್ಕಂಥ ಈ ಭೀಮಲಿಂಗೇಶ್ವರ ಶಾಲೆಗೆ ಮತ್ತು ಈ ಶಾಲಾ ಮಂಡಳಿಗೆ ನಾನು ಮತ್ತೊಮ್ಮೆ ಕೂಡ ಧನ್ಯವಾದನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯದರ್ಶಿಯಾದ ಆನಂದ್ ಪೂಜಾರಿ ಅಪ್ಪಾಜಿ ಅವರು ಮಾತನಾಡಿದರು. ಯಾರಾದರೂ ಪಡಿತೀರಾ? ಯಾರಲ್ಲಿಂದಾದ್ರೂ ಸಾಧ್ಯನಾ? ಯಾಕಂತಂದ್ರೆ ನಾವು ಕ್ಲಾಸ್ನಾಗ ಟಾಪರ್ಸ್ ಎಲ್ಲ ಒಂದು ವಿಷಯದಾಗ 100ಕ್ಕೆ 100 ತೊಗೋತೀವಿ, 100ಕ್ಕೆ 60 ತೊಗೋತೀವಿ, 70 ತೊಗೋತೀವಿ. ನಮ್ಮ ಕೈಲೇ ಸ್ಪರ್ಧಾರ್ಥಕ ಪರೀಕ್ಷೆಗಳು ಬರೀಲಕ್ಕೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ಯಾಕಂತಂದ್ರೆ ನಾವು ಕಾನ್ಸಂಟ್ರೇಷನ್ ಲೆವೆಲ್ ಇಲ್ಲ, ನಮ್ಮಲ್ಲಿ ಆ ಛಲ ಇಲ್ಲ. ವೆಂಕಟೇಶ್ವರ ಅವರು ಹೇಳಿದ್ರು, ಅವರು ಯಾವ ಥರ ಒಂದು ಪ್ರಯತ್ನ ಮಾಡಿದ್ರು. 9 ನೌಕರಿ ತೊಗೊಳಕ್ಕೆ ಯಾರಿಂದಾದ್ರೂ ಸಾಧ್ಯ ಇದೆಯಾ? ಪ್ರಕಾಶ್ ಜಯಗ್ರಾಮ್ ಅವರು ಎಷ್ಟು ಸುಮಾರು ಕಾನ್ಫರೆನ್ಸ್ಗಳನ್ನ ಕೊಟ್ಟಿದ್ದಾರೆ ಅವರು. ಹಲೋ ಮೇಡಮ್, ಸೈಲೆಂಟ್ ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. ಪ್ರಕಾಶ್ ಜಯಗ್ರಾಮ್ ಅವರು 20 ರಿಂದ 30 ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ ಅವರು. ಇಲ್ಲಿ ಬರೀ ಇಂಡಿಯಾದಾಗಲ್ಲ, ನೇಪಾಳ್, ಬೇರೆ ಕಂಟ್ರಿಗಳಲ್ಲಿ ಆನ್ಲೈನ್ ಮೂಲಕ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ ಅವರು. ಅವರು ಎಲ್ಲಿಂದ? ಈ ಜಯಗ್ರಾಮ್ ಬಡತನದಿಂದನೇ ಬಂದಿದ್ದಾರೆ. ನನಗೆ ಬಹಳಷ್ಟು ಜನ ಭೇಟಿ ಆಗ್ತಾರೆ, ಹೇಳ್ತಾರೆ ಅವರು, ಇಲ್ಲಪ್ಪ ನಾವು ಬಡವರಿದ್ದೀವಿ, ನಮ್ಮ ಮಕ್ಕಳಿಗೆ ಓದ್ಸಕ್ಕಾಗಲ್ಲ. ಇಲ್ಲಪ್ಪ, ಅವ್ರನ್ನು ಬಡತನದಾಗೆ ಬಂದಾರಲ್ಲ, ಇವತ್ತಿನ ದಿನ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಇದ್ದಾರೆ. ನಾನು ಒಬ್ಬ ಹುಡುಗ ಮಾರ್ಗದರ್ಶನ ಮಾಡಿ ಬರೀ ಎಷ್ಟು ಫೀಸ್ ಭಾಳ ಕಡಿಮೆ ಇರ್ತದೆ. ಈಗೆಲ್ಲ ಎಷ್ಟೆಲ್ಲ ಅನುಕೂಲ ಅದಾವ. 371 ಇದೆ, ಗ್ರಾಮೀಣ ಇದಾವ, ಪ್ರತಿಯೊಂದು ಅನುಕೂಲಗಳಿಂದ ನಮ್ಗೆ ಏನದ, ಫೀಸ್ ಕಡಿಮೆ ಅದ, ಏನು ನಾವು ಓದ್ಲಕ್ಕ ನಮ್ಗೆ ಸ್ಕಾಲರ್ಶಿಪ್ಸ್ ಅದಾವ, ಹಾಸ್ಟೆಲ್ ಫ್ರೀ ಅದಾವ. ಇಷ್ಟೆಲ್ಲ ಸೌಲಭ್ಯಗಳು ನೀವು ತಿಳ್ಕೋಬೇಕು, ನಿಮ್ಮ ಮಕ್ಕಳನ್ನ ಮುಂದೆ ಕಳಿಸ್ಬೇಕು. ಇಲ್ಲಿ ನಾವು ಬೇರೆ ನಮ್ಮ ಸ್ಕೂಲ್ ಅಷ್ಟೇ ಅಲ್ಲ, ಬೇರೆ ಪಾಲಕರು ಬಂದಾರ, ನಮ್ಮ ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲಿ ಸಂಬರ ಮಾಧವಾರ ಅವರಿಗೆಲ್ಲ ನಾನು ಈ ಮೂಲಕ ನಾನು ಯಾಕೆ ಕರ್ಸೀವಿ ಈ ಸ್ಟೇಜ್ ಮೇಲೆ? ಸತ್ಯ ಯಾದವ್ ಅಂತ ನೋಡಿದ್ರೆ ನೀವು, ಸತ್ಯ ಯಾದವ್ ಕಡು ಬಡತನ ಎಲ್ಲಿ? ತೆಲಂಗಾಣದ ಯುವ ಮುಖಂಡ ಸತ್ಯಂಪೇಟೆ ಯಾದವ್ ಸರ್ ಅವರು ಮಾತನಾಡಿದರು. ಸೊಸೈಟಿಗೆ ಅಧ್ಯಕ್ಷ ವಹಿಸಿದ ನಿತ್ಯಾನಂದ ಸ್ವಾಮಿ ಹಾಗೆ ಅಯ್ಯಪ್ಪ ಸ್ವಾಮಿ ಇಬ್ಬರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತು. ವೇದಿಕೆ ಮೇಲೆ ಇದ್ದಂಥ ಅಗ್ರಗಣ್ಯರು, ದೊಡ್ಡವರು, ವೇದಿಕೆ ಮುಂದೆ ఇద్దంత తెలుగు ఓకే అందరికీ కానీ బాగా ప్రాబ్లం వాళ్ళకి బాగా వర్ష అవుతు. వేదిక పైన ఉన్నటువంటి పెద్దలు, వేదిక ఉన్నటువంటి పెద్దలకి మరియు అందరికీ నమస్కారాలు తెలియజేస్తూ, చిన్నారులకి ఆశీర్వాదం ఇస్తూ